ಹಿಂದಿನ ಸಿನಿಮಾಗಳಿಗೂ ಈ ಸಿನಿಮಾಗೂ ಜಾನರ್ ವೈಸ್ ಆಗಿರ್ಬೋದು ಅಥವಾ ಸ್ಟಾರ್ ಕಾಸ್ಟು ಕಂಟೆಂಟ್ ಎಲ್ಲವೂ ಬಹಳ ವಿಭಿನ್ನವಾಗಿದೆ. ಸಿನಿಮಾ ರಿಲೀಸಿಗೆ ಫೈನಲಿ ರೆಡಿ ಆಗಿದೆ. ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ಟಿ ವಿ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮರಿಗೆ ನಮಸ್ಕಾರಗಳು. ಇದು ನನ್ನ 4ನೇ ಸಿನಿಮಾ. ಫಸ್ಟು 2 ಹಿಂದೆ ಬಾಂಬೆ ಮಿಠಾಯಿ, ಡಬಲ್ ಇಂಜನ್, ಬ್ರಹ್ಮಚಾರಿ ಅಂತ ಸಿನಿಮಾ ಮಾಡಿದ್ದೆ. ಇದು ನನ್ನ ಕೆರಿಯರಲ್ಲಿ ಒಂದು ಪ್ರತ್ಯೇಕವಾಗಿ ಕಾಣುತ್ತೆ. ಫಾರೆಸ್ಟ್ ಇದು ಬೇರೆ ಜಾನರಲ್ಲಿ ಮಾಡಿದಂಥ ಸಿನಿಮಾ. ಸುಮಾರು ಒಂದು 10-15 ವರ್ಷಗಳ ಹಿಂದೆ ನಾನು ಈ ಥಾಟ್ ಬಗ್ಗೆ ಸತ್ಯವ್ರ ಜೊತೆ ಡಿಸ್ಕಸ್ ಮಾಡಿದಾಗ ತುಂಬ ಕಾಡ್ತಾಯಿತ್ತು, ಅವಾಗವಾಗ ಸಿಗ್ತಾಗೆಲ್ಲ. ಸೊ ಇದನ್ನು ಡೆವಲಪ್ ಮಾಡಿ ಒಂದು ದೊಡ್ಡ ಸಿನಿಮಾ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಆವಾಗ ನಮಗೆ ಇದನ್ನು ಮಾಡೋದಕ್ಕೆ ಒಳ್ಳೆ ಪ್ರೊಡ್ಯೂಸರ್ ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಸೊ ಹಾಗೆ ಇರಬೇಕಾದ್ರೆ ನನ್ನ 3 ಸಿನಿಮಾ ಆದಮೇಲೆ ಕಾಂತರಾಜ್ ಸರ್ ನನಗೆ ಸುಮಾರು ಒಂದು 15 ವರ್ಷಗಳಿಂದ ಪರಿಚಯ. ತುಂಬ ಸರಿ ಅವ್ರ ಜೊತೆ ಡಿಸ್ಕಸ್ ಮಾಡಿದೆ, ಬೇರೆ ಬೇರೆ ಕಥೆಗಳು ಹೇಳ್ತಾ. ಸೊ ಯಾವುದಕ್ಕೂ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ. ತುಂಬ ಹೋಗ್ತಾ ಯಾವುದೋ ಒಂದು ಟೈಮಲ್ಲಿ ಒಂದು ಪ್ರಾಜೆಕ್ಟು ಪ್ಲ್ಯಾನ್ ಮಾಡಿದ್ವಿ. ಆ ಪ್ಲ್ಯಾನ್ಗೆ ನಾಳೆ ಹೋಗಿ ಅಡ್ವಾನ್ಸ್ ಕೊಡಬೇಕು ಅನ್ನೋ ಟೈಮಲ್ಲಿ, ಕಾಫಿ ಕುಡಿಯೋ ಟೈಮಲ್ಲಿ ಒಂದು ಸರಿ ಕಾಂತರಾಜ್ ಸರ್ಗೆ ಈ ಲೈನ್ ಹೇಳಿದೆ. ಜಸ್ಟ್ ಒಂದು 5 ನಿಮಿಷ ಇರಬೇಕು. ಆ ಲೈನ್ ಹೇಳಿದಕ್ಕೆ ಬೇರೆ ಯಾವ ಸಿನಿಮಾ ಬೇಡ, ಈ ಪ್ರಾಜೆಕ್ಟ್ ಮಾಡೋಣ, ಇದು ಎಲ್ಲರೂ ಕೈ ಹಿಡಿಯುತ್ತೆ ಅನ್ನೋ ಭರವಸೆ ನನಗೆ ಕೊಟ್ಟರು. ಯಾವಾಗ ಪ್ರೊಡ್ಯೂಸರ್ ನನಗೆ ಈ ಭರವಸೆ ಕೊಟ್ಟರು, ಈ ಸಿನಿಮಾನ ಮಾಡ್ಬೋದು ಅಂದಾಗ ಅಲ್ಲಿಂದ ನಾನು ಸತ್ಯವ್ರು ಕೂತ್ಕೊಂಡು ಈ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿದ್ವಿ. ಮೊದಲನೇದಾಗಿ ಯಾವುದೇ ಸಿನಿಮಾ ಆಗಲಿ, ನಾವು ಏನು ಅನ್ಕೋತೀವಿ ಕ್ಯಾರೆಕ್ಟರೈಸೇಷನ್ನು ಅದು ಫೀಲ್ ಮಾಡಿದ್ದೀವಿ, ಸ್ಕೆಚ್ ಹಾಕ್ಕೊಂಡಿರ್ತೀವಿ, ಅದಕ್ಕೆ ನ್ಯಾಯ ಒದಗಿಸೋದು ಕಲಾವಿದರು. ಅದು ಫಸ್ಟು ನನಗೆ ಐಡಿಯಾ ಬಂದಿದೆ, ಫಸ್ಟು ಚಿಕ್ಕಣ್ಣವ್ರ ಹತ್ರ ಹೋಗೋಣ ಅಂತ. ಯಾಕೆ ಎನಿ ಟೈಮ್ ನಾನು ಯಾವುದಾದ್ರು ಸಿನಿಮಾ ಒಂದು ಕಥೆ ಹೇಳ್ತೀನಿ ಅಂದರೂ ಬನ್ನಿ ಅಂತ ಫಸ್ಟು ಕೊಡ್ತಾರೆ. ಅದೊಂದು ಆತ್ಮೀಯತೆ ಇದೆ. ಆ ಆತ್ಮೀಯತೆ ಅನ್ನೋದಕ್ಕಿಂತ ಕತೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಬೇರೆ ಥರ ಸ್ಕೇಲ್ ಇದೆ, ಮಾಮೂಲಿ ಥರ ನೀವು ಯೋಚನೆ ಮಾಡಿ ಬಂದಿಲ್ಲ ಅಂತ ಯೋಚನೆ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟರು. ಅನೀಶ್ ಸರ್, ಗುರುನಂದನ್ ಸರ್, ಆಮೇಲೆ ರಂಗಣ ರಘು ಸರ್. ಸ್ಪೆಷಲಿ ಅವರು ರಘು ಸರು ಟೋಟಲಿ ಇದು ಬೇರೆ ಅದು ಮಾಕಲ್ಪಟ್ಟಿ ಗೋಪಾಲ ಸ್ವಾಮಿ ಅನ್ನೋ ಕ್ಯಾರೆಕ್ಟ್ರನ್ನ ಡಿಸೈನ್ ಮಾಡಿದ್ವಿ. ಹೋಗಿ 5 ನಿಮಿಷ ನೀವು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾರೆಕ್ಟ್ರು ಈ ಥರ 12ಕ್ಕೆ ಏನೂ ಯೋಚನೆ ಮಾಡಲಿಲ್ಲ, ಹೋಗು ಮೋಹನ್ ಮಾಡೋಣ ಅಂತಾರೆ, ಗ್ರೀನ್ ಸಿಗ್ನಲ್ ಕೊಟ್ಟರು. ಅದೆಲ್ಲ ನಮಗೆ ಕಾನ್ಫಿಡೆಂಟ್ ಕೊಡ್ತಾ ಹೋಯಿತು. ಸುಮಾರು ಸಿನಿಮಾ ಮಡಿಕೇರಿ ಸಂಪಾಜೆ ಅನ್ನೋ ಫಾರೆಸ್ಟಲ್ಲಿ, ಚಿಕ್ಕ ಫಾರೆಸ್ಟು, ಅಲ್ಲಿ ಪರ್ಮಿಷನ್ ಸಿಗೋದೇ ಕಷ್ಟ. ಅಂಥ ಜಾಗದಲ್ಲಿ ಹುಡುಕಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಡೈಲಿ 4 ಜನ ಇಟ್ಕೊಂಡು 20 ದಿನ ಶೂಟ್ ಮಾಡಿದ್ವಿ ಆ ಜಾಗದಲ್ಲಿ. ತುಂಬ ಭಯದಲ್ಲಿ ನಗ್ನಗ್ತಾ ಇರೋ ಸೀನ್ಸ್ಗಳನ್ನ ಶೂಟ್ ಮಾಡಿದ್ದೀವಿ. ಒಂದೇ ಫ್ರೇಮ್ಸಲ್ಲಿ 5 ಜನ ಆರ್ಟಿಸ್ಟ್ ಇಟ್ಕೊಂಡು ಶೂಟ್ ಮಾಡಿದ್ದೊಂದು ಒಂದೊಂದು ದಿನವೂ ಮರೆಯೋಕ್ಕಾಗಲ್ಲ, ಅಷ್ಟೊಂದು ಅನುಭವಗಳಿದೆ. ಅದು ನನ್ನ ಅನುಭವ. ಓಕೆ, ನಿರ್ಮಾಪಕರು ಸರ್ ಟೋಟಲ್ 80 ದಿನ ಶೂಟ್ ಮಾಡಿದ್ದೀವಿ. ಸಂಪಾಜೆ ಫಾರೆಸ್ಟ್ ಒಂದು 20 ದಿನ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು 15 ದಿನ ಶೂಟ್ ಮಾಡಿದ್ವಿ. ಇನ್ನು ಮಿಕ್ಕಿದೆಲ್ಲ ಬೆಂಗಳೂರು HMT, ಸಪೋಟ ಗಾರ್ಡನ್ನು ಅಲ್ಲೆಲ್ಲ ಶೂಟ್ ಮಾಡಿದ್ವಿ ಸರ್. ಇದು ನಡೆದ ಘಟನೆ ಅಂದರೆ ನಡೆದ ಘಟನೆ ಇನ್ಸ್ಪೈರ್ ಆಗಿ ತೊಗೊಂಡಿದ್ದೀವಿ ಸರ್, ಇನ್ಸ್ಪೈರ್ ಆಗಿ ತೊಗೊಂಡಿದ್ದೀವಿ. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಅದು ಈಚೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಟೀಮ್ನ ಎಲ್ಲ ಒಂದು ಇದು ಡಿಸಿಷನ್. ಹೌದು, ಇದು ಒಂದು ವಿಲೇಜಲ್ಲಿ ಬರೋಂಥ ಅಮಾಯಕರು ಒಂದು ಆಸೆ, ಇದು ಬೇಗ ಶ್ರೀಮಂತ ಆಗಬೇಕು ಅನ್ನೋ ಆಸೆ ಪಟ್ಕೊಂಡು ಒಂದು ಟ್ರೆಸರಿಂದ ಬೀಳ್ತಾರೆ. ಅಲ್ಲಿ 4 ಅಮಾಯಕರ ಕ್ಯಾರೆಕ್ಟರ್ಗಳನ್ನ ಡಿಸೈನ್ ಮಾಡಿದ್ದೀವಿ. ಒಂದು ಚಿಕ್ಕಣ್ಣ, ಅವರು ರೈಟ್ ಸೈಡ್ ಕಿವಿ ಕೇಳಲ್ಲ, ಲೆಫ್ಟ್ ಸೈಡ್ ಕಿವಿ ಮಾತ್ರ ಕೇಳುತ್ತೆ. ಅದು ಹ್ಯೂಮರಸ್ಸಿಗೆ ಯೂಸ್ ಮಾಡ್ಕೊಂಡ್ವಿ. ರಂಗಣ ಸರ್ ಬಂದು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾರೆಕ್ಟ್ರು. ಅನೀಶ್ ಸರ್ ಬಂದು ಒಂದು ಸೀರಿಯಸ್ ಲವರ್ ಬಾಯ್ ಕ್ಯಾರೆಕ್ಟ್ರು. ಆಮೇಲೆ ಗುರುನಂದನ್ ಸರ್ ಒಂದು ಅಮಾಯಕ ಕ್ಯಾರೆಕ್ಟ್ರ. ಇದೆಲ್ಲದಕ್ಕಿಂತ ಅರ್ಚನಾ ಕೊಟ್ಟಿಗೆ ಅವರು ತುಂಬ ಆಡಿಷನ್ ಎಲ್ಲ ಮಾಡಿದ್ವಿ. ಯಾರ್ಯಾರು ದೊಡ್ಡ ಫಿಮೇಲ್ ಆರ್ಟಿಸ್ಟ್ಗಳೆಲ್ಲ ನೋಡಿದ್ವಿ. ಯಾವುದೂ ನಮಗೆ ಆ ಕ್ಯಾರೆಕ್ಟರ್ ಶೂಟ್ ಆಗಲಿಲ್ಲ. ಯಾವುದೋ ಒಂದು ಶಾರ್ಟ್ ಫಿಲಮ್ ಮಾಡಿ ಮೇಡಮ್ ಕಾಲ್ ಮಾಡಿದ್ವಿ, ಕರೆದ್ವಿ. ತುಂಬ ನಮ್ಮ ಕ್ಯಾರೆಕ್ಟ್ರಿಗೆ ಒಂದು ಮೀನಾಕ್ಷಿ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ, ಆ ಕ್ಯಾರೆಕ್ಟ್ರಿಗೆ ತುಂಬ ನ್ಯಾಯ ಒದಗಿಸಿದ್ದು ಅರ್ಚನಾ ಕೊಟ್ಟಿಗೆ, ಥ್ಯಾಂಕ್ ಯು. ಅವರು ಸೂರಜ್ ಪಾಪ್ಸ್ ಅಂತ ಜೈಲರಲ್ಲಿ ಒಂದು ಪಾತ್ರ ಮಾಡಿದರು ರಜನಿಕಾಂತ್ ಅವ್ರ ಜೊತೆ. ಸೂರಜ್ ಪಾಪ್ಸ್ ಅಂತ ಮಲಯಾಳಂ ಆರ್ಟಿಸ್ಟ್ ಅವರು ಈ ಸಿನಿಮಾದಲ್ಲಿ ಮೇಯ್ನ್ ವಿಲನ್ ಆಗಿ ಬರ್ತಾರೆ. ಜೊತೆಗೆ ಇನ್ನೊಂದು ದೈತ್ಯ ಒಬ್ಬ ಇದ್ದಾನೆ 7 ಅಡಿ, ಅವನು ಕಾಶ್ಮೀರದಿಂದ ಸೆಲೆಕ್ಟ್ ಮಾಡಿದ್ವಿ. ಸೊ ನಮ್ಮದು ಕ್ಲೈಮ್ಯಾಕ್ಸ್ ಟೈಮಲ್ಲಿ
ಒಬ್ಬ ಗೆಸ್ಟ್ ಒಂದು ದೈತ್ಯ ವಿಲನ್ ಥರ ಬರ್ತಾನೆ. ಆ ಕ್ಯಾರೆಕ್ಟರ್ಗೆ ನಾವು ಫಸ್ಟು ಟೈಮ್ ಕನ್ನಡದಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದು. ಅದಾದಮೇಲೆ ಸ್ತ್ರೀ 2 ಫಿಲಮ್ ಮಾಡಿದ್ರು. ಸ್ತ್ರೀ 2ಅಲ್ಲಿ ಮೇನ್ ವಿಲನ್ ಆಗಿ ಅವ್ರು ಮಾಡಿದ್ರು. ಸಾರಿ, ಹಾಂ, ಅದು ಪ್ಲ್ಯಾಂಡ್ ಸರ್, ಟೀಮ್ ಪ್ಲ್ಯಾಂಡ್. ಸೊ ಯಾವುದೋ ವಿಷಯಗಳನ್ನ ಎಲ್ಲೂ ಹೊರಗಡೆ ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಹಲೋ, ಸೊ ಟೀಮ್ ಡಿಸೈಡ್ ಮಾಡಿದ್ದು ಸರ್, ಪ್ರೊಡಕ್ಷನ್ ಹೌಸಿಂದ ಡಿಸೈಡ್ ಮಾಡಿದ್ದು ಯಾವುದೇ ಒಂದು ವಿಷಯ ಹೊರಗಡೆ ಹೋಗೋದು ಬೇಡ. ನಾವು ಏನು ಸಿನಿಮಾ, ಸೊ ಒಂದು ಪಬ್ಲಿಸಿಟಿ ಮಾಡೋದು, ಪ್ರೆಸ್ ಮೀಟ್ ಕರೆಯೋದು, ಸೊ ಕಾಮನ್ ಆಗಿರುತ್ತೆ. ಬಟ್ ನಮಗೆ ಒಂದು ಸಿನಿಮಾ ನೋಡಿ ಕಾನ್ಫಿಡೆಂಟ್ ಬರಬೇಕು. ಈ ಸಿನಿಮಾ ನಮಗೆ ಕಾನ್ಫಿಡೆಂಟ್ ಕೊಡುತ್ತೆ, ಸಿನಿಮಾ ಈಗ ಪಬ್ಲಿಸಿಟಿ ಮಾಡ್ಬೋದು ಅನ್ನೋ ಇದ್ರ ಮೇಲೆ ನಾವು ಈಗ ಕೊನೆ ಟೈಮಲ್ಲಿ ಇಟ್ಕೊಂಡ್ವಿ ಅದನ್ನು. ಹಾಂ, ಇಲ್ಲ, ನಾವು ಫಸ್ಟು ನಾವು ಡಿಸೈಡ್ ಮಾಡಿದ್ದು ಒಂದು ಥಿಯೇಟ್ರಿಕಲ್ ಟ್ರೈಲರ್ ಅಂತ ಪ್ಲಾನ್ ಮಾಡಿದ್ವಿ ಸರ್. ಥಿಯೇಟ್ರಿಕಲ್ ಟ್ರೈಲರ್ ಏನಾಯಿತು ಅಂದರೆ, ಸುಮಾರು ಒಂದು 2 ಮಂತ್ಸಿಂದ UI ಫಿಲಮು, ಮ್ಯಾಕ್ಸ್ ಫಿಲಮು, ಕಂಟಿನ್ಯೂ ಯಾವುದೇ ತೆಲುಗು, ತಮಿಳ್ ಫಿಲಮ್, ಕನ್ನಡ ಫಿಲಮ್ಸ್ಗಳು ಬರ್ತಿದೆಯೋ ಎಲ್ಲ ಫಿಲಮ್ಸ್ಗಳಲ್ಲೂ ಟ್ರೈಲರ್ ಹಾಕಿದ್ವಿ. ಅಲ್ಲಿ ನಮಗೆ ಒಂದು ರಿಸಲ್ಟ್ ಸಿಕ್ತು, ಈ ಸಿನಿಮಾ ಏನೋ ಮಾತಾಡುತ್ತೆ. ಸೊ ಕಾನ್ಫಿಡೆಂಟಾಗಿ ನಮಗೆ ಅನ್ನಿಸ್ತು ಈ ಸಿನಿಮಾ ಒಂದು ಬೇರೆ ಲೆವೆಲ್ ಆಗುತ್ತೆ. ಅದು ನಮಗೆ ಒಂದು ಧೈರ್ಯ ಕೊಡ್ತು. ಅಲ್ಲಿಂದ ಪಬ್ಲಿಸಿಟಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಗ್ರಾಫಿಕ್ಸ್ ಸರ್ ಸುಮಾರು ಒಂದು 20-25 ನಿಮಿಷ ಲಾಸ್ಟ್ ಒಂದು CG ವರ್ಕ್ ಇದೆ. ಸೊ ಆನೆ ಒಂದು ಪ್ರಮುಖ ಪಾತ್ರವಾಗಿ ಬರುತ್ತೆ ಸಿನಿಮಾದಲ್ಲಿ. ಅದನ್ನು CGನಲ್ಲೇ ವರ್ಕ್ ಮಾಡಿದ್ವಿ. ಸುಮಾರು ಒಂದು 4-5 ತಿಂಗಳು CG ವರ್ಕು ನಮ್ಮ CG ವರ್ಕಿಂದನೇ ಡಿಲೇ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ನೈಟ್ ಎಫೆಕ್ಟಲ್ಲಿ ಲೀವ್ಸು, ರವಿವರ್ಮ ಅವ್ರಿಗೆ ಗೊತ್ತಲ್ಲ, ಲೀವ್ಸ್ ಎಲ್ಲ ಇರೋದು, ರೋಪ್ ಎಲ್ಲ ಕಟ್ ಮಾಡಬೇಕು. ಅದ್ರ ಮಧ್ಯೆ ಒಂದು ಆನೆನ ಕ್ರಿಯೇಟ್ ಮಾಡಬೇಕು ಅನ್ನೋದೊಂದು ಚಾಲೆಂಜಿಂಗ್ ಆಗಿತ್ತು. ತುಂಬ ನೈಸ್ವಾಗಿ ಬಂದಿದೆ ಶಾಟ್. ಅಲ್ಲ, ಕಾಡು ಒಂದು ನಿಜ, ನೀವು ಹೇಳ್ದಂಗೆ ನಾವು ಚೇಂಬರ್ಗೆ ಹೋದ್ವಿ. ಕಾಡು ಅನ್ನೋದು ಬೇರೆ ರಿಜಿಸ್ಟರ್ ಆಗ್ಬಿಟ್ಟಿತ್ತು ಚೇಂಬರಲ್ಲಿ. ಕಾಡು ಅಂತಲೇ ನಮಗೂ ಆಸೆ ಇತ್ತು ಕನ್ನಡದಲ್ಲಿ ಇಡಬೇಕು ಅಂತ. ಬಟ್ ಅದಾದಮೇಲೆ ಏನು ಇಡೋಣ, ಬಟ್ ಕಾಡೇ ಬೇಕಿತ್ತು. ಹಾಗಾಗಿ ಫಾರೆಸ್ಟ್ ಒಂದು ಸೌಂಡಿಂಗ್ ಅನ್ನಿಸ್ತು. ಬಟ್ ಇದು ನಮ್ಮ ಕನ್ನಡ ಏನು ಕರ್ನಾಟಕ ಇದೆ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಏನಿದೆ, ಸೊ ಎಲ್ಲದಕ್ಕೂ ಮುಂದೆ ಫ್ಯೂಚರಲ್ಲಿ ಒಂದು ಪ್ಲ್ಯಾನ್ ಇದೆ, ಈ ಕಥೆ ಎಲ್ಲ ತಗೋತಾರೆ ಅನ್ನೋ. ಹಾಗಾಗಿ ನಾವು ಫಾರೆಸ್ಟ್ ಅಂತ ಒಂದು ಟೈಟ್ಲ್ ಇಟ್ಕೊಂಡ್ವಿ. ಪ್ಯಾನ್ ಇಂಡಿಯಾ ಅಂತ ಹೇಳೋದು ಅಲ್ಲ, ನಮ್ಮ ಕಥೆನ ಎಲ್ಲ ಕಡೆ ತಗೋತಾರೆ ಅನ್ನೋ ಒಂದು ಐಡಿಯಾ ಅಷ್ಟೇ. ಬಾರ್ಡ್ರಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಕುಗ್ರಾಮದಲ್ಲಿ ನಡೆಯುವಂಥ ಕಥೆ ಇದು ಸರ್. ಇಲ್ಲ ಸರ್, ವೀರಪ್ಪನ ಲಿಂಕು ಇನ್ಸ್ಪೈರ್ ಆ ಥರ ಬರೋದೇ ಇಲ್ಲ. ಅದು ಕ್ವಶನೇ ಅಲ್ಲ ಸರ್, ನಮ್ಮ ಕಥೆಗೂ ಅದಕ್ಕೂ ಸಂಬಂಧ ಇಲ್ಲ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.